ಮಗುವಿಗೆ ಜನ್ಮ ಕೊಡೋದಕ್ಕೆ ಆ ಕುಟುಂಬ ಸುತ್ತಾಡದ ದೇವಸ್ಥಾನವಿಲ್ಲ, ಕೈ ಮುಗಿಯದೇ ಇರುವಂತಹ ಜಾಗವಿಲ್ಲ. ಕೊನೆಗೂ ದೇವರು ಕಂಡ್ಬಿಟ್ಟಿದ್ದ. ಆದ್ರೆ ಆ ಮಗುವಿಗೆ ಸಮಸ್ಯೆ ಎದುರಾಗಿದ್ದೆ ಬೆಂಗಳೂರಿಗೆ ಬಂದಿದ್ರು. ಆಮೇಲೆ ಆಗಿದ್ದೆ ದುರಂತ. ಮಗನ ಸಾವು ತಂದೆಗೆ ಇನ್ನಿಲ್ಲದ ನೋವು. ನಿಮಾನ್ಸ್ ವೈದ್ಯರ ವಿರುದ್ಧ ತಂದೆ ಆರೋಪ. ಈತ ರಜೋತ್ ದಾಸ್, ಪಶ್ಚಿಮ ಬಂಗಾಳ ಮೂಲದ. ಈತನಿಗೆ 17 ವರ್ಷ. ಎಲ್ಲವೂ ಚೆನ್ನಾಗಿದ್ದಿದ್ರೆ ತಂದೆ ತಾಯಿ ಜೊತೆ ಖುಷಿಯಾಗಿ ಜೀವನ ನಡೆಸಿದ್ದ. ಆದ್ರೆ ಈತ ಡ್ಯೂರಲ್ ಆರ್ಟೇರಿಯೋವೆನಸ್ ಫೆಸ್ಟುಲಾ ಕಾಯಿಲೆಯಿಂದ ಬಳಲ್ತಾ ಇದ್ದ. ಚಿಕಿತ್ಸೆಗಾಗಿ ಈತನ ತಂದೆ ತಾಯಿ ಊರೂರು ಸುತ್ತಾಡಿದ್ದಾರೆ. ಕೊನೆಗೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಬಂದಿದ್ರು. ಎರಡ್ 2023ರಲ್ಲಿ ಪೋಷಕರು ಮಗನನ್ನ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಯನ್ನ ಕೊಡಿಸಿದ್ರು. ಸರ್ಜರಿ ನಂತರ 80% ಕಾಯಿಲೆ ಗುಣಪಡಿಸಲಾಗಿತ್ತಂತೆ. ಆದರೆ 10 ತಿಂಗಳ ನಂತರ ರಜೋತ್ಗೆ ಮತ್ತೆ ಸಮಸ್ಯೆ ಕಾಣಿಸಿಕೊಂಡಿದೆ. ಅಕ್ಟೋಬರ್ 2024ರಲ್ಲಿ ಮತ್ತೆ ನಿಮಾನ್ಸ್ಗೆ ಪೋಷಕರು ಮಗನನ್ನ ಕರೆತಂದಿದ್ರಂತೆ. ರೇಡಿಯೋಲಾಜಿಸ್ಟ್ ಡಾಕ್ಟರ್ ಅರವಿಂದ್ ನೇತೃತ್ವದಲ್ಲಿ ಡಿಸೆಂಬರ್ 2ನೇ ವಾರದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿದ್ರಂತೆ. 4 ದಿನಗಳ ಕಾಲ ಊಟ ನೀರು ಕೊಡದೆ ರಜೋತ್ ವೀಕ್ ಆದಾಗ ಡಾಕ್ಟರ್ ಸರ್ಜರಿ ಮಾಡಿದ್ರು ಅಂತ ಮೃತ ಬಾಲಕನ ತಂದೆ ಆರೋಪಿಸಿದ್ದಾರೆ. ಡಿಸೆಂಬರ್ 28ರಂದು ಈತ ಮೃತಪಟ್ಟಿದ್ದು, ಇದೀಗ ಮಗನ ಶವ ಪಡೆಯದೆ ಕುಟುಂಬಸ್ಥರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. फिर वो रेडी करके ओटी में लेके गया, रेडी करके ओटी में लेके गया. 10 मिनट के बाद ओटी से निकाल दिया. बोला नहीं होगा, बोला नहीं ऐसा होता है, कार्डियक अरेस्ट हुआ. फिर पीसीआर में काम नहीं हुआ. वो मैंने नहीं समझा जो बोला उनको, तो आपका बेटा नहीं रहे. ಈ ಆರೋಪವನ್ನ ತಳ್ಳಿ ಹಾಕಿರುವ ನಿಮಾನ್ಸ್ ಆಸ್ಪತ್ರೆ ಆರ್ಎಂಒ ಡಾಕ್ಟರ್ ಶಶಿಧರ್, ನಮ್ಮ ವೈದ್ಯರಿಂದ ತಪ್ಪಾಗಿಲ್ಲ, ಮಗನನ್ನ ಕಳೆದುಕೊಂಡ ದುಃಖದಲ್ಲಿ ಪೋಷಕರು ಹೀಗೆ ಹೇಳ್ತಿದ್ದಾರೆ ಎಂದಿದ್ದಾರೆ. ಕಳೆದ ವರ್ಷ ನವೆಂಬರ್ 2023 ಬಂದಿರ್ತಾರೆ. ಆಗ ಒಂದು ಲೆವೆಲ್ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ವಿ. ಈಗ ಮತ್ತೆ ಅಕ್ಟೋಬರ್ 2024 ಇವಾಗ ಬಂದು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮಧ್ಯದಲ್ಲಿ ಆಪರೇಷನ್ಸ್ ಎಲ್ಲ ಮಾಡಿ ಆಮೇಲೆ ICU ಹಾಕಿದ್ವಿ. ಅದು ನೇಚರ್ ಆಫ್ ಪ್ರಾಬ್ಲಮ್ ಹಾಗೆ ನ್ಯೂರೋವ್ಯಾಸ್ಕ್ಯುಲರ್ ಡಿಸಾರ್ಡರ್ ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಂಥದ್ದು. ಆ ಥರದ ಇರೋದ್ರಿಂದಾಗಿ ICU ಇದ್ದಾಗ ಒಂದ್ಸಲ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು. ಒಂದು 15 ದಿವಸದ ಕೆಳಗೆ ರಿವೈವ್ ಮಾಡಿದ್ವಿ. ಮೊನ್ನೆ 27ನೇ ತಾರೀಕು ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಚಿಕಿತ್ಸೆ ಫಲಕಾರಿಯಾಗಿ ತೀರಿಕೊಂಡಿದ್ದಾರೆ. ನಡೆದುಕೊಂಡು ಆಸ್ಪತ್ರೆಗೆ ಬಂದ ಮಗ ಇವತ್ತು ನಮ್ಮೊಂದಿಗಿಲ್ಲ. ನಿಮಾನ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಸರ್ಜರಿ ಮಾಡಿಸಿ ಬೇಜವಾಬ್ದಾರಿ ಮೆರೆದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಸಂಬಂಧ ಸಿದ್ದಾಪುರ ಠಾಣೆ ಮಾನವ ಹಕ್ಕುಗಳ ಆಯೋಗ ಮೆಡಿಕಲ್ ಕೌನ್ಸಿಲ್ಗೆ ದೂರು ನೀಡಲಿದ್ದಾರೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಮಗುವಿಗೆ ಜನ್ಮ ಕೊಡೋದಕ್ಕೆ ಆ ಕುಟುಂಬ ಸುತ್ತಾಡದ ದೇವಸ್ಥಾನವಿಲ್ಲ, ಕೈ ಮುಗಿಯದೇ ಇರುವಂತಹ ಜಾಗವಿಲ್ಲ. ಕೊನೆಗೂ ದೇವರು ಕಂಡ್ಬಿಟ್ಟಿದ್ದ. ಆದ್ರೆ ಆ ಮಗುವಿಗೆ ಸಮಸ್ಯೆ ಎದುರಾಗಿದ್ದೆ ಬೆಂಗಳೂರಿಗೆ ಬಂದಿದ್ರು. ಆಮೇಲೆ ಆಗಿದ್ದೆ ದುರಂತ. ಮಗನ ಸಾವು ತಂದೆಗೆ ಇನ್ನಿಲ್ಲದ ನೋವು. ನಿಮಾನ್ಸ್ ವೈದ್ಯರ ವಿರುದ್ಧ ತಂದೆ ಆರೋಪ. ಈತ ರಜೋತ್ ದಾಸ್, ಪಶ್ಚಿಮ ಬಂಗಾಳ ಮೂಲದ. ಈತನಿಗೆ 17 ವರ್ಷ. ಎಲ್ಲವೂ ಚೆನ್ನಾಗಿದ್ದಿದ್ರೆ ತಂದೆ ತಾಯಿ ಜೊತೆ ಖುಷಿಯಾಗಿ ಜೀವನ ನಡೆಸಿದ್ದ. ಆದ್ರೆ ಈತ ಡ್ಯೂರಲ್ ಆರ್ಟೇರಿಯೋವೆನಸ್ ಫೆಸ್ಟುಲಾ ಕಾಯಿಲೆಯಿಂದ ಬಳಲ್ತಾ ಇದ್ದ. ಚಿಕಿತ್ಸೆಗಾಗಿ ಈತನ ತಂದೆ ತಾಯಿ ಊರೂರು ಸುತ್ತಾಡಿದ್ದಾರೆ. ಕೊನೆಗೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಬಂದಿದ್ರು. ಎರಡ್ 2023ರಲ್ಲಿ ಪೋಷಕರು ಮಗನನ್ನ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಯನ್ನ ಕೊಡಿಸಿದ್ರು. ಸರ್ಜರಿ ನಂತರ 80% ಕಾಯಿಲೆ ಗುಣಪಡಿಸಲಾಗಿತ್ತಂತೆ. ಆದರೆ 10 ತಿಂಗಳ ನಂತರ ರಜೋತ್ಗೆ ಮತ್ತೆ ಸಮಸ್ಯೆ ಕಾಣಿಸಿಕೊಂಡಿದೆ. ಅಕ್ಟೋಬರ್ 2024ರಲ್ಲಿ ಮತ್ತೆ ನಿಮಾನ್ಸ್ಗೆ ಪೋಷಕರು ಮಗನನ್ನ ಕರೆತಂದಿದ್ರಂತೆ. ರೇಡಿಯೋಲಾಜಿಸ್ಟ್ ಡಾಕ್ಟರ್ ಅರವಿಂದ್ ನೇತೃತ್ವದಲ್ಲಿ ಡಿಸೆಂಬರ್ 2ನೇ ವಾರದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿದ್ರಂತೆ.
4 ದಿನಗಳ ಕಾಲ ಊಟ ನೀರು ಕೊಡದೆ ರಜೋತ್ ವೀಕ್ ಆದಾಗ ಡಾಕ್ಟರ್ ಸರ್ಜರಿ ಮಾಡಿದ್ರು ಅಂತ ಮೃತ ಬಾಲಕನ ತಂದೆ ಆರೋಪಿಸಿದ್ದಾರೆ. ಡಿಸೆಂಬರ್ 28ರಂದು ಈತ ಮೃತಪಟ್ಟಿದ್ದು, ಇದೀಗ ಮಗನ ಶವ ಪಡೆಯದೆ ಕುಟುಂಬಸ್ಥರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. फिर वो रेडी करके ओटी में लेके गया, रेडी करके ओटी में लेके गया. 10 मिनट के बाद ओटी से निकाल दिया. बोले नहीं होगा, बोला नहीं ऐसा होता है, कार्डियक अरेस्ट हुआ, फिर पीसीआर में काम नहीं हुआ. वो मैंने नहीं समझा जो बोला उनको, तो आपका बेटा नहीं रहे. ಈ ಆರೋಪವನ್ನ ತಳ್ಳಿ ಹಾಕಿರುವ ನಿಮ್ಹಾನ್ಸ್ ಆಸ್ಪತ್ರೆ ಆರ್ಎಂಒ ಡಾಕ್ಟರ್ ಶಶಿಧರ್, ನಮ್ಮ ವೈದ್ಯರಿಂದ ತಪ್ಪಾಗಿಲ್ಲ, ಮಗನನ್ನ ಕಳೆದುಕೊಂಡ ದುಃಖದಲ್ಲಿ ಪೋಷಕರು ಹೀಗೆ ಹೇಳ್ತಿದ್ದಾರೆ ಎಂದಿದ್ದಾರೆ. ಕಳೆದ ವರ್ಷ ನವೆಂಬರ್ 2023 ಬಂದಿರ್ತಾರೆ. ಆಗ ಒಂದು ಲೆವೆಲ್ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ವಿ. ಈಗ ಮತ್ತೆ ಅಕ್ಟೋಬರ್ 2024 ಇವಾಗ ಬಂದು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮಧ್ಯದಲ್ಲಿ ಆಪರೇಷನ್ಸ್ ಎಲ್ಲ ಮಾಡಿ ಆಮೇಲೆ ICU ಹಾಕಿದ್ವಿ. ಅದು ನೇಚರ್ ಆಫ್ ಪ್ರಾಬ್ಲಮ್ ಹಾಗೆ ನ್ಯೂರೋವ್ಯಾಸ್ಕ್ಯುಲರ್ ಡಿಸಾರ್ಡರ್ ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಂಥದ್ದು. ಆ ಥರದ ಇರೋದ್ರಿಂದಾಗಿ ICU ಇದ್ದಾಗ ಒಂದ್ಸಲ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಒಂದು 15 ದಿವಸದ ಕೆಳಗೆ ರಿವೈವ್ ಮಾಡಿದ್ವಿ. ಮೊನ್ನೆ 27ನೇ ತಾರೀಕು ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಚಿಕಿತ್ಸೆ ಫಲಕಾರಿಯಾಗಿ ತೀರ್ಕೊಂಡಿದ್ದಾರೆ. ನಡೆದುಕೊಂಡು ಆಸ್ಪತ್ರೆಗೆ ಬಂದ ಮಗ ಇವತ್ತು ನಮ್ಮೊಂದಿಗಿಲ್ಲ. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಸರ್ಜರಿ ಮಾಡಿಸಿ ಬೇಜವಾಬ್ದಾರಿ ಮೆರೆದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಸಂಬಂಧ ಸಿದ್ದಾಪುರ ಠಾಣೆ ಮಾನವ ಹಕ್ಕುಗಳ ಆಯೋಗ ಮೆಡಿಕಲ್ ಕೌನ್ಸಿಲ್ಗೆ ದೂರು ನೀಡಲಿದ್ದಾರೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಮಗುವಿಗೆ ಜನ್ಮ ಕೊಡೋದಕ್ಕೆ ಆ ಕುಟುಂಬ ಸುತ್ತಾಡದ ದೇವಸ್ಥಾನವಿಲ್ಲ, ಕೈ ಮುಗಿಯದೇ ಇರುವಂತಹ ಜಾಗವಿಲ್ಲ. ಕೊನೆಗೂ ದೇವರು ಕಂಡ್ಬಿಟ್ಟಿದ್ದ. ಆದ್ರೆ ಆ ಮಗುವಿಗೆ ಸಮಸ್ಯೆ ಎದುರಾಗಿದ್ದೇ ಬೆಂಗಳೂರಿಗೆ ಬಂದಿದ್ರು. ಆಮೇಲೆ ಆಗಿದ್ದೇ ದುರಂತ. ಮಗನ ಸಾವು, ತಂದೆಗೆ ಇನ್ನಿಲ್ಲದ ನೋವು. ನಿಮ್ಹಾನ್ಸ್ ವೈದ್ಯರ ವಿರುದ್ಧ ತಂದೆ ಆರೋಪ. ಈತ ರಜೋತ್ ದಾಸ್, ಪಶ್ಚಿಮ ಬಂಗಾಳ ಮೂಲದ. ಈತನಿಗೆ 17 ವರ್ಷ. ಎಲ್ಲವೂ ಚೆನ್ನಾಗಿದ್ದಿದ್ರೆ ತಂದೆ ತಾಯಿ ಜೊತೆ ಖುಷಿಯಾಗಿ ಜೀವನ ನಡೆಸಿದ್ದ. ಆದ್ರೆ ಈತ ಡ್ಯೂರಲ್ ಆರ್ಟೇರಿಯೋವೆನಸ್ ಫಿಸ್ಟುಲಾ ಕಾಯಿಲೆಯಿಂದ ಬಳಲ್ತಾ ಇದ್ದ. ಚಿಕಿತ್ಸೆಗಾಗಿ ಈತನ ತಂದೆ ತಾಯಿ ಊರೂರು ಸುತ್ತಾಡಿದ್ದಾರೆ. ಕೊನೆಗೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಬಂದಿದ್ರು. 2023ರಲ್ಲಿ ಪೋಷಕರು ಮಗನನ್ನ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಯನ್ನ ಕೊಡಿಸಿದ್ರು. ಸರ್ಜರಿ ನಂತರ 80% ಕಾಯಿಲೆ ಗುಣಪಡಿಸಲಾಗಿತ್ತಂತೆ. ಆದರೆ 10 ತಿಂಗಳ ನಂತರ ರಜೋತ್ಗೆ ಮತ್ತೆ ಸಮಸ್ಯೆ ಕಾಣಿಸಿಕೊಂಡಿದೆ. ಅಕ್ಟೋಬರ್ 2024ರಲ್ಲಿ ಮತ್ತೆ ನಿಮ್ಹಾನ್ಸ್ಗೆ ಪೋಷಕರು ಮಗನನ್ನ ಕರೆತಂದಿದ್ರಂತೆ. ರೇಡಿಯೋಲಾಜಿಸ್ಟ್ ಡಾಕ್ಟರ್ ಅರವಿಂದ್ ನೇತೃತ್ವದಲ್ಲಿ ಡಿಸೆಂಬರ್ 2ನೇ ವಾರದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿದ್ರಂತೆ. 4 ದಿನಗಳ ಕಾಲ ಊಟ ನೀರು ಕೊಡದೆ ರಜೋತ್ ವೀಕ್ ಆದಾಗ ಡಾಕ್ಟರ್ ಸರ್ಜರಿ ಮಾಡಿದ್ರು ಅಂತ ಮೃತ ಬಾಲಕನ ತಂದೆ ಆರೋಪಿಸಿದ್ದಾರೆ. ಡಿಸೆಂಬರ್ 28ರಂದು ಈತ ಮೃತಪಟ್ಟಿದ್ದು, ಇದೀಗ ಮಗನ ಶವ ಪಡೆಯದೆ ಕುಟುಂಬಸ್ಥರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. फिर वो रेडी करके ओटी में लेके गया, रेडी करके ओटी में लेके गया. 10 मिनट के बाद ओटी से निकाल दिया. बोले नहीं होगा, बोला नहीं ऐसा होता है, कार्डियक अरेस्ट हुआ, फिर पीसीआर में काम नहीं हुआ. वो मैंने नहीं समझा जो बोला उनको, तो आपका बेटा नहीं रहे. ಈ ಆರೋಪವನ್ನ ತಳ್ಳಿ ಹಾಕಿರುವ ನಿಮ್ಹಾನ್ಸ್ ಆಸ್ಪತ್ರೆ ಆರ್ಎಂಒ ಡಾಕ್ಟರ್ ಶಶಿಧರ್, ನಮ್ಮ ವೈದ್ಯರಿಂದ ತಪ್ಪಾಗಿಲ್ಲ, ಮಗನನ್ನ ಕಳೆದುಕೊಂಡ ದುಃಖದಲ್ಲಿ ಪೋಷಕರು ಹೀಗೆ ಹೇಳ್ತಿದ್ದಾರೆ ಎಂದಿದ್ದಾರೆ. ಕಳೆದ ವರ್ಷ ನವೆಂಬರ್ 2023 ಬಂದಿರ್ತಾರೆ. ಆಗ ಒಂದು ಲೆವೆಲ್ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ವಿ. ಈಗ ಮತ್ತೆ ಅಕ್ಟೋಬರ್ 2024 ಇವಾಗ ಬಂದು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮಧ್ಯದಲ್ಲಿ ಆಪರೇಷನ್ಸ್ ಎಲ್ಲ ಮಾಡಿ ಆಮೇಲೆ ICU ಹಾಕಿದ್ವಿ. ಅದು ನೇಚರ್ ಆಫ್ ಪ್ರಾಬ್ಲಮ್ ಹಾಗೆ ನ್ಯೂರೋವ್ಯಾಸ್ಕ್ಯುಲರ್ ಡಿಸಾರ್ಡರ್ ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಂಥದ್ದು. ಆ ಥರದ ಇರೋದ್ರಿಂದಾಗಿ ICU ಇದ್ದಾಗ ಒಂದ್ಸಲ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು, ಒಂದು 15 ದಿವಸದ ಕೆಳಗೆ ರಿವೈವ್ ಮಾಡಿದ್ವಿ. ಮೊನ್ನೆ 27ನೇ ತಾರೀಕು ಮತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಚಿಕಿತ್ಸೆ ಫಲಕಾರಿಯಾಗಿ ತೀರ್ಕೊಂಡಿದ್ದಾರೆ. ನಡೆದುಕೊಂಡು ಆಸ್ಪತ್ರೆಗೆ ಬಂದ ಮಗ ಇವತ್ತು ನಮ್ಮೊಂದಿಗಿಲ್ಲ.
ನಿಮಾನ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಸರ್ಜರಿ ಮಾಡಿಸಿ ಬೇಜವಾಬ್ದಾರಿ ಮೆರೆದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಸಂಬಂಧ ಸಿದ್ದಾಪುರ ಠಾಣೆ ಮಾನವ ಹಕ್ಕುಗಳ ಆಯೋಗ ಮೆಡಿಕಲ್ ಕೌನ್ಸಿಲ್ಗೆ ದೂರು ನೀಡಲಿದ್ದಾರೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.